ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಇವತ್ತೇನೆಂದರೆ ಇವತ್ತು ಈವ್ನಿಂಗು ನಾವು ಟೆಂಪಲ್ಗೆ ಹೋಗ್ತಾಯಿದ್ವಿ. ನಮ್ಮದು ಏನು ಸಂಕಲ್ಪ ಇವತ್ತು ಇತ್ತು, ನಾವು ಸಂಕಲ್ಪ ತೊಗೊಂಡಿದ್ವಿ. 16 ಡೇಸ್ ಆಯಿತು. ಸೊ ಇವತ್ತು ಕಾಯಿ ಬಿಚ್ಕೊಂಡು ಬಂದು ನಾಳೆ ಸ್ವೀಟ್ ಮಾಡೋದು. ಸೊ ಈವ್ನಿಂಗ್ ಟೆಂಪಲ್ಗೆ ಹೋಗ್ತೀನಿ. ಈಗ ಆಲ್ರೆಡಿ ಟೈಮ್ ಬಂದು ಮಧ್ಯಾಹ್ನ ಆಗಿರ್ಬೋದು, ಮೇ ಬಿ 1 to 11ಗೆ ಎಲ್ಲ ಅಡುಗೆ ಮಾಡಿಟ್ಬಿಟ್ಟೆ ಬೇಗ. ಮತ್ತು ಆರ್ನಿಂಗ್ ಸ್ನಾನ ಮಾಡಿಸ್ಬೇಕಿನ್ನು. ಅವಳನ್ನ ಟಿ ವಿ ಹಾಕಿ ಕುಣಿಸ್ಬಿಟ್ಟು ನಾನು ಹೋಗಿ ಸ್ನಾನ ಮಾಡ್ಕೊಂಬಂದೆ. ಸೊ ಈಗ ಊಟ ಮಾಡಬೇಕು. ನಾನು ಬೆಳಗ್ಗೆ ವ್ಲಾಗ್ ಮಾಡಿದ್ನಲ್ಲ, 11ಗೆ ಅಡುಗೆ ಮಾಡಿದ್ದೆ. ಸೊ ನಾನಿವತ್ತು ದಾಲ್ ಪಪ್ಪು ಅಂದರೆ ಸೊಪ್ಪು ಹಾಕಿ ದಾಲ್ ಸಾಂಬಾರು ಮಾಡಿದ್ದೀನಿ. ಸೊ ಅದನ್ನು ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹೋಗಿ ನೋಡ್ಕೊಂಬನ್ನಿ ಯಾವ ಥರ ಮಾಡಿದೆ ಅಂತ. ರೈಸ್ ಅಡುಗೆ ಮಾಡ್ತಾಯಿದ್ದೀನಿ. ಪಪ್ಪು ಮಾಡೋಣ ಅಂತ, ಅಂದರೆ ದಾಲ್ ಸಾಂಬಾರು. ಸೊ ಇವಾಗ ಬೇಳೆ ಮತ್ತು ಸೊಪ್ಪು ಹಾಕಿದ್ದೀನಿ. ಅದರ ಜೊತೆಗೇ ಟೊಮೆಟೊ 2, ಆನಿಯನ್ 1, ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಆಪ್ಷನಲ್, ಬೇಕು ಅಂದರೆ ಖಾರದ ಪುಡಿ ಅಥವಾ ಸಾಂಬಾರು ಪುಡಿ ಹಾಕ್ಬೋದು, ಮತ್ತು ಬೆಳ್ಳುಳ್ಳಿ 1 ಗೆಡ್ಡೆ, ಇಷ್ಟನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಗೈಸ್ ಒಂದು ಹಾಫ್ ಚಿಕ್ಕ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಆಯಿಲ್ ಹಾಕ್ತಾಯಿದ್ದೀನಿ ಗೈಸ್. 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಹೆಸರುಬೇಳೆ ಬೇಳೆ 2 ಮಿಕ್ಸ್ ಮಾಡಿದ್ದೀನಿ. ಸೊಪ್ಪು ನಿಮ್ಗೆ ಯಾವ ಥರ ಸೊಪ್ಪು ಬೇಕಾದ್ರೂ ಹಾಕ್ಕೋಬೋದು. ನಾನಿಲ್ಲಿ ಅರಿವೆ ಸೊಪ್ಪು ಮತ್ತು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನು ಮಿಕ್ಕಿದೆಲ್ಲ ಐಟಮ್ಸ್ ತೋರಿಸಿದ್ದೀನಿ. ಇಷ್ಟನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು 4 ವಿಷಲು ಫುಲ್ಲು ಅದು ಚೆನ್ನಾಗಿ ಬೇಯಬೇಕು, ಫುಲ್ಲು ಸ್ಮ್ಯಾಶ್ ಮಾಡೋ ಥರ. ಚೇರ್ ಹಾಕೊಂಬಂದು ಕತ್ರಿ ಚಾಕು ಎಲ್ಲ ಎತ್ಕೊಳಕ್ಕೆ ಬಂದವಳು. ಅಪ್ಪ ಇವತ್ತೇ ಬಂದಿರೋದು ಇವಳು ಅಡುಗೆ ಮನೆಗೆ. ಈ ಥರ ಚೇರ್ ಎತ್ಕೊಂಬಂದು ಎಲ್ಲ ಚೆಕ್ ಮಾಡ್ತಾಳೆ ಹತ್ಬಿಟ್ಟು. ಭಾರಿ ಇದೆಯಾ ನೀನು. ಕೂತ್ಕೋ, ಇಳಿ ಕೆಳಗೆ ಕೂಚೋ, ನೀಟಾಗೆ ಬಿದ್ದೋಯ್ತೀಯಾ. ಓಹೋ ಮಾಡ್ತೀಯ ಕೆಲಸಗಳು ನಂಗಿದ್ರೆ. ಹೌದಂತೆ, ಹೌದು. ಏನು ಮಾಡ್ತೀಯ ಕೆಲಸನ? ಏನು ಮಾಡ್ತೀಯ ಕೆಲಸನ? ಚೀ ಅಂತೈತೆ. ಇಳಿ ಮಗನೇ ಕೆಳಗಡೆ. ಅಲ್ಲಿ ಪಾತ್ರೆಗಳ್ನೆಲ್ಲ ಇದು ಮಾಡಿದೆ ಇಲ್ಲ ಸುಬ್ಬಿ. ಇಳಿ ಕೆಳಗೆ. ಗೈಸ್ ಇದು ಕೂಗಿಸ್ದೆ ಒಂದೊಂದ್ಸಲ ಅವಾಗ ಕೈ ಕೊಟ್ಬಿಡ್ತದೆ ಗೈಸ್. ಕೂಗಲಿಲ್ಲ, ನಾನೇ ಅಂದಾಜು ಮೇಲೆ ಆಫ್ ಮಾಡಿದ್ದೀನಿ. ಹೆಂಗೆ ಬೆಂದಿದೆ ನೋಡಬೇಕು. ಇದೆ ಗೈಸ್ ಬೇಳೆ ಎಲ್ಲ ನೋಡಿ ಈ ಥರ ಚೆನ್ನಾಗೆ ಬೆಂದೋಗಬೇಕು. ಸ್ಮ್ಯಾಶ್ ಮಾಡಬೇಕಲ್ಲ, ಅದಕ್ಕೆ ಇವಾಗ ಚೆನ್ನಾಗಿದೆನ ಸ್ಮ್ಯಾಶ್ ಮಾಡಿ ಒಗ್ಗರಣೆಗೆ ಹಾಕೊಂಡ್ರೆ ಮುಗೀತು ಗೈಸ್ ಸಾಂಬಾರು. ಪಪ್ಪು ತುಪ್ಪ ಹಾಕೋಣ ಅನ್ನಕ್ಕೆ ತಿಂತಾಯಿದ್ರೆ ಇದೆಲ್ಲದಕ್ಕೂ ಸೂಟ್ ಆಗುತ್ತೆ ಗೈಸ್. ಚಪಾತಿ, ರೊಟ್ಟಿ, ರೈಸ್ಗೆ, ರೋಟಿಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಗಟ್ಟಿಗಿರುತ್ತೆ. ಇದೆಲ್ಲ ಸ್ಮ್ಯಾಶ್ ಮಾಡಿದ್ರೆ ಗಟ್ಟಿ ಆಗುತ್ತೆ, ಫುಲ್ಲು ಚೆನ್ನಾಗಿರುತ್ತೆ. ಇದರಲ್ಲಿರೋ ನೀರೆಲ್ಲ ಬಸ್ಕೊಂಡಿದ್ದೀನಿ. ಸೊ ಸ್ಮ್ಯಾಶ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಹಿಂಗೆ ಚೆನ್ನಾಗಿದೆಯಾ ಸ್ಮ್ಯಾಶ್ ಮಾಡಬೇಕು. ಬೇಸ್ ನೋಡಿ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇದು ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನೀವು. ಸ್ಮ್ಯಾಶ್ ಎಲ್ಲ ಮಾಡಾದ್ಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ತೆಳು ಬೇಕಾ ಗಟ್ಟಿ ಬೇಕಾ ಮಾಡಿಕೊಂಡು ನಾನೊಂದು ಈ ಹದ ಮಾಡ್ಕೊಂಡಿದ್ದೀನಿ. ನಾನು ರೈಸಿಗೆ ಯೂಸ್ ಮಾಡ್ತೀನಿ, ಸ್ವಲ್ಪ
ತೆಳು ಮಾಡ್ಕೊಂಡಿದ್ದೀನಿ. ಸೊ ಈ ಕಡೆ ಒಗ್ಗರಣೆಗೆ ಇಟ್ಟಿದ್ದೀನಿ. ಸ್ವಲ್ಪ ಸಾಸಿವೆ, ಕರಿಬೇವು, ನಾನು ಇದಕ್ಕೆ ಜೀರಿಗೆ ಪುಡಿ ಹಾಕೋತಾ ಇದ್ದೀನಿ. ಇದು ಮೇನ್ ಟೇಸ್ಟ್ ಬಂದೆ ಜೀರಿಗೆ ಪುಡಿ. ಆಫ್ ಮಾಡ್ಕೊಬಿಡ್ತೀನಿ ಅಷ್ಟೇ. ಮಿಕ್ಸ್ ಮಾಡ್ಕೊಂಡು ಕುದಿಸಿ ಆಫ್ ಮಾಡಿದ್ರೆ ಮುಗೀತು. ನಿಮಗೆ ಟೇಸ್ಟಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಟೇಸ್ಟ್ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡಿ. ಕಾಮೆಂಟ್ ಮಾಡಿ, ನೀವು ಯಾರೆಲ್ಲ ಈ ಅಡುಗೆ ಮಾಡಿಬಿಟ್ಟು ಚೆನ್ನಾಗಾಗಿದೆ ಅಂದರೆ ಕಾಮೆಂಟ್ ಮಾಡಿ. ಈಗ ನಾನು ಕಾಯಿ ತುರಿ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮ್ಗೆ ಬೇಕು ಅಂದರೆ ಹಾಕ್ಕೊಬೋದು, ಬೇಡ ಅಂದರೆ ಬಿಡ್ಬೋದು. ಚೆನ್ನಾಗಿರುತ್ತೆ, ನನಗೆ ಇಷ್ಟ ಆಗೋದಕ್ಕೆ ಹಾಕೋತೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಗೈಸ್. ಅಂದರೆ ಯಾವುದೇ ರುಬ್ದಿರ ಈಸಿಯಾಗಿ ಬೇಗ ಆಗುತ್ತೆ. ಟ್ರೈ ಮಾಡಿ. ಅವನು ಬಂಗಾರಿ, ದುಡ್ಡು ಬೇಕಾ? ಪಾಚಿ ಮಾಡಿದ್ರಾ? ಹೀಗೆದ್ರಾ? ಚೆನ್ನಾಗಿ ನಿದ್ದೆ ಬಂತಾ? ಉಬ್ಬ ಕೊಡು ಮಗನೇ ನನಗೆ. ಮಮ್ಮಿಗೆ ಉಬ್ಬ ಕೊಡವ. ಇಲ್ಲ ಸುಮ್ಮನೆ ಹಾಯ್. 3 ಗಂಟೆಗೆ ಮಲ್ಕೊಂಡು 5:15 ಇದ್ದ ಮಗನೇ. ಇಷ್ಟು ಇಲ್ಲ ನಿದ್ದೆ ಮಾಡೋದು ನೀನು ರೇರ್ ಬಂಗಾರ. ನೀನು ಜಾಣ ಇವತ್ತು. ಗುಡ್ ಗರ್ಲ್ ನೀನು ಬಂಗಾರ. ಮೀಮಿನಾ ಎಲ್ಲೋಯ್ತು? ಮೀಮಿ ಎಲ್ಲಿ ಹೋಯ್ತು? ಎಲ್ಲೈತೆ? ಅಲ್ಲೈತಾ? ನನ್ನ ಮಗನ ಏನೇನು ಇಕ್ಕೊಂಬಿಡ್ತಾನೆ ಬಾಯಿಗೆ. ಪೂ ಮಾಡು ನೀಟಾಗಿ ಪೂ ಮಾಡು. ಕಳ್ಳ. ಏನದು? ನಿಮ್ಮ ಮಗನ ಮೀಮಿ ಎಲ್ಲ ತಿಂತೀನಿ ನೀನು. ಚೀ ಗಬಿ. ಮೀಮಿ ಎಲ್ಲ ತಿಂತಿ ಮಗನ ನೀನು. ಗಬ್ಬಿ ಅಲ್ವಾ ನಂಗಾರ ನೀನು? ಗಬ್ಬಿ ನೀನು. ಮೀಮಿ ಎಲ್ಲ ತಿಂತೀಯ ಗಬ್ಬಿ. ಅಬ್ಬೋ ಅಬ್ಬೂ. ಅವನ ಮಗನೇ ಅವನು. ಆನಿ ಬಂತೊಂದಾನಿ ಅರ್ನ. ಆನಿ ಬಂತೊಂದಾನಿ. ನನ್ನ ಮಗನ ನನ್ನ ಮೇಲೆ ಬಂದು ಬೀಳ್ತಿಲ್ಲೋ. ಅಪ್ಪ ಏನು ಬಂದಿಲ್ಲ ಬಾ. ಅಪ್ಪ ಬಂದಿಲ್ಲ ಬಾ. ಇಲ್ಲಿ ಬಂದಿಲ್ಲ ಬಾ. ಎಲ್ಲೈತಪ್ಪ? ಬಂತಾ? ನೋಡ ನೀರು ಗೈಸ್. ಅವ್ರ ಅಪ್ಪ ಬಂದವ್ರೆ. ಅಪ್ಪ ಅಂತ ಗೆಸ್ ಮಾಡೋಳು ನೋಡಿ ಗೈಸ್. ಕರಿ ಅಪ್ಪನ. ಬಂದ್ಬಿಡ್ತಪ್ಪ ಈ ಕಡೆ ಸೈಡ್ ಬಂದ್ಬಿಡ್ತು. ಗಾಡಿ ನಿಲ್ಲಿಸ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಬಂದ್ಬಿಡ್ತು ಗೈಸ್. ಏನು ಕರೆಕ್ಟಾಗಿ ಕಂಡಿಡಿದ್ಲು ಅಂದರೆ, ಪುಟಾಣಿ ಹೆಂಗೂ ಗೊತ್ತಾಯ್ತು ನಿಂಗೆ ಅಪ್ಪ ಬಂದಿದ್ದು? ಹೆಂಗೆ ಗೊತ್ತಾಯ್ತು? ಬಾಯ್. ಅಪ್ಪ ಬಂತು, ನಾನು ಹೋಯ್ತೀನಿ.
ಬಾಯ್. ಆರ್ನ ನಂದ ಆರ್ನ ಬೈಲಿ, ನೀನು ಯಾಕೆ ಹೋಯ್ತಿದ್ಯಾ? ಬೈಲಿ ಚಿನ್ನ. ಕೈ ಸಂಗೆ ದೇವಸ್ಥಾನದಿಂದ ಬರ್ತಾ ಚಾಟ್ಸ್ ತಿನ್ಕೊಬಂದ್ವಿ. ನಾನು ಯಾವಾಗ ವೆಜ್ ತಿಂತೀನಿ ಅವಾಗ ಜಾಸ್ತಿ ಹೊರಗಡೆ ಕ್ರೇವಿಂಗ್ಸ್ ಆಗುತ್ತೆ. ಸೊ ಅದಕ್ಕೆ ನಡುವೆ ಎಲ್ಲ ನಾನು ಇದು ಸ್ವಲ್ಪ ಆಚೆ ತಿಂತಾಯಿದ್ದೀನಿ. ಅದರ್ವೈಸ್ ಇಷ್ಟೊಂದು ನಾನೆಲ್ಲ ಔಟ್ಸೈಡ್ ತಿನ್ನೋದಿಲ್ಲ. ಸೊ ಪಾನಿಪುರಿ ತಿನ್ನಬೇಕು ಅಂತ ತುಂಬ ಆಸೆ ಆಯಿತು. ಸೊ ತಿನ್ಕೊಬಂದ್ವಿ ಮನೆಗೆ. ಟೆಂಪಲ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಊಟ ಮಾಡಬೇಕು, ಅನ್ನಕ್ಕೆ ಇಟ್ಟಿದ್ದೀನಿ. ಓಕೆ ಗೈಸ್, ಈ ವ್ಲಾಗ್ನ ನಾನು ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಕಾಯಿ ಎಲ್ಲ ತೊಗೊಬಂದಿದ್ದೀವಿ ದೇವಸ್ಥಾನದಿಂದ, ಅಲ್ಲೇ ಸುಳಿಸ್ಕೊಂಡು. ಸೊ ಬೆಳಗ್ಗೆ ಪ್ರಸಾದ ಮಾಡಬೇಕು. ಯೋಚನೆ ಮಾಡ್ತೀನಿ ಏನು ಮಾಡೋದು ಸ್ವೀಟ್ ಅಂತ. ಓಕೆ ಗೈಸ್, ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಇದೆ ಗೈಸ್, ಅವ್ರು 2 ಕಾಯಿ ಕಟ್ಟಿದ್ರು, ನಾನೊಂದು. ಗೈಸ್, ಬಿಸಿ ಅನ್ನಕ್ಕೆ ದಾಲ್ ಪಪ್ಪು ಸಾರು ಟೇಸ್ಟ್ ಮಾಡಿ ಏನು ಹೇಳ್ತಾರೋ ನಾನು ನೀರಿ. ಗೈಸ್, ಇನ್ನೂ ಬಟ್ಟೆ ಮಾಡಿಸಿಟ್ಟಿಲ್ಲ. ಟೇಸ್ಟ್ ಮಾಡಿ ಹೆಂಗೈತೆ ಅಂತೇಳಿ. ಚೆನ್ನಾಯ್ತಾ? ಔಟ್ ಆಫ್ 10 ಎಷ್ಟು? 9.5. ಇನ್ನು ಹಾಫ್ ಏನಕ್ಕೆ? ಓಕೆ ಗೈಸ್, ಟ್ರೈ ಮಾಡ್ಬೋದಾ? ನಾನು ರೆಸಿಪಿ ತೋರಿಸಿದ್ದೀನಿ, ಇದನ್ನು ಟ್ರೈ ಮಾಡ್ಬೋದಾ ನೋಡಿದವರು ಸಾಂಬಾರನ್ನ? ನಿಮ್ಮನ್ನೇ ಕೇಳಿದ್ದು. ಅವ್ರವ್ರ ಮಗಳು ನೋಡ್ತವ್ರಿ ಯಾವ ಥರ ಆಡ್ತಾಳೋಳು. ಅಲ್ಲ, ಈ ರೆಸಿಪಿ ತೋರಿಸಿದ್ದೀನಿ ಸಾಂಬಾರು ಮಾಡೋದು, ಅವ್ರ ಮನೇಲಿ ಟ್ರೈ ಮಾಡ್ಬೋದಾ ಚೆನ್ನಾಗಿದೆ ಸಾಂಬಾರು ಅಂತ ಹೇಳ್ತೀನಿ. ಚೆನ್ನಾಯ್ತಾ? ಚೆನ್ನಾಗೈತೆ ಅಂತ ಹೇಳ್ತಾ ಇದ್ದೀನಲ್ವ. ಗೈಸ್, ಹಂಗೆ ಬರ್ತಾ ದೇವಸ್ಥಾನದಿಂದ ಒಂದು ಆರ್ಗ್ಯಾನಿಕ್ ಶಾಪ್ ಕಾಣಿಸ್ತು. ಅಲ್ಲಿಗೆ ಏನು ಹೋದೆ ಗೈಸ್, ಗಾಡಿ ಕೈ ಕೊಟ್ಬಿಡ್ತು. ಪಂಚರ್ ಟೈರ್ ಏನೋ 3 ಕಡೆ ಪಂಚರ್ ಆಗಿತ್ತು. ಮತ್ತು ಏನು ಟ್ಯೂಬ್ ಹೋಗಿದೆ ಅಂದ್ಬಿಟ್ಟು ಹೊಸ ಟೈರ್ ಹಾಕ್ಸ್ಕೊಂಡ್ವಿ. ಲೇಟ್ ಆಯಿತು ಫುಲ್ ಇವತ್ತು. ಅಲ್ಲೇ ಒಂದು ಶಾಪ್ ಇತ್ತು, ಹೆಲ್ತಿ ಗ್ರಾಸರಿ ಟು ಡೋರ್ ಸ್ಟೆಪ್, ಫ್ರೆಶ್ ಆಲ್. ಇದರಲ್ಲಿ ಪೋಹ ತೊಗೊಂಡಿದ್ದೀನಿ, ಅವಲಕ್ಕಿ, ಬ್ರೌನ್ ಅವಲಕ್ಕಿ. ಸೊ ನಾಳೆ ಟಿಫನ್ನು ಇದೆ ಗೈಸ್, ಅದು ಮಾಡೋಣ ಅಂತಿದ್ದೇನೆ. ಸುಮ್ಮನೆ ಜಸ್ಟ್ ಹೋದ್ನಲ್ಲ ಅಂತ ಶಾಪ್ ಮಾಡೋದಷ್ಟೇ. ಮತ್ತು ಮಿಲ್ಲೆಟ್ ಕುಕ್ಕೀಸು, ಮತ್ತು ಇದು ತುಂಬ ಇಷ್ಟ ಗೈಸ್. ಇದೇನಿದೆ, ಹುಣಸೆಹಣ್ಣು ಮತ್ತು ಬೆಲ್ಲ ಎಲ್ಲ ಹಾಕಿ ಸ್ಪೈಸಸ್ ಹಾಕಿದ್ದು ಮಾಡಿರ್ತಾರಲ್ಲ, ಚೆನ್ನಾಗಿರುತ್ತೆ. ಇದೊಂದು 4 ತೊಗೊಂಡೆ. ಚೆನ್ನಾಗಿತ್ತು ಗೈಸ್ ಫುಲ್ನಲ್ಲಿ. ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಸುಮ್ಮನೆ ಬಂದೆ. ಜಸ್ಟು ರೆಡ್ ರೈಸ್ ಪೋಹ ಗೈಸ್ 120 1 kgಗೆ. ಇದು ಓಕೆ ಗೈಸ್. ಗೈಸ್, ವೆಲ್ಕಮ್ ಬ್ಯಾಕ್. ನಾನು ವ್ಲಾಗ್ನ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಮಾರ್ನಿಂಗ್ ಎಲ್ಲ ನೋಡಿದ್ರೆ ನಾನು ಬ್ರೌನ್ ರೈಸಲ್ಲಿ ಪೋಹದಲ್ಲಿ ಅವಲಕ್ಕಿ ಮಾಡಿದ್ದು, ಅವಲಕ್ಕಿ ಚಿತ್ರಾನ್ನ. ಸೊ ಚೆನ್ನಾಗಾಗಿತ್ತು ಗೈಸ್. ಯಾರಾದರೂ ಟ್ರೈ ಮಾಡೋಂಗಿದ್ರೆ ರೆಡ್ ಪೋಹದಲ್ಲಿ ಟ್ರೈ ಮಾಡ್ಬೋದು, ಚೆನ್ನಾಗಾಗುತ್ತೆ ಟೇಸ್ಟು. ಸೊ ಪೂಜೆ ಎಲ್ಲ ಆಯಿತು ಗೈಸ್, ಕಾಯೆಲ್ಲ ಹೊಡೆದಿದ್ದೀವಿ. ಒಂದಾಗಿದ್ರೆ ಏನು ಸ್ವೀಟು ಆರಾಮಾಗಿ ಪಾಯಸ ಏನಾದರೂ ಮಾಡ್ಬೋದಿತ್ತು. 3 ಕಾಯಿ ಇರೋದು ಒಟ್ಟು. 3 ಕಾಯಲ್ಲಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಕಾಯೆಲ್ಲ ಹೊಡೆದೈತೆ, ಈಗ ತುರಿದಿಟ್ಕೋತೀನಿ. ಕೊಬ್ಬರಿ ಮಿಠಾಯಿ ಮಾಡೋದ ಅಥವಾ ರವೆ ಉಂಡೆ ಮಾಡೋದ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಗೈಸ್. ನೋಡೋಣ.
ಹಾಗೆ ಮಾಡಿದಾಗ ನಿಮಗೂ ತೋರಿಸ್ತೀನಲ್ಲ. ಸೊ ನೋಡಿ, ಪೂಜೆ ಎಲ್ಲ ಮುಗ್ದೈತೆ ಗೈಸ್, ಕಾಯೆಲ್ಲ ಹೊಡೆದೈತೆ ಗೈಸ್. ಗ್ಯಾಸ್ ಎಲ್ಲ ಒಡ್ಸ್ಕೊಂಡಿದ್ದೀನಿ, ಇವಾಗ ಪ್ರಸಾದ ಮಾಡಬೇಕಲ್ಲ ಅದಕ್ಕೆ. ಕಾಯಿ ಎಲ್ಲ ತುರ್ಕೊಂಡಿದ್ದಾಯಿತು. ಒಂದು ಬಾಣಲಿ ತುಂಬ ಆಗೈತೆ. ಇದರಲ್ಲಿ ತುರಿದಿದ್ದು ಗೈಸ್, ಕೈ ನೋವು ಬರುತ್ತೆ ಇದ್ರಲ್ಲಿ ತುರಿದ್ರೆ ಗೈಸ್. ಹಂಗೆ ಜೆಪ್ಟೋನಲ್ಲಿ ರವೆ ಮತ್ತು ಸಕ್ಕರೆ ಆರ್ಡ್ರ್ ಮಾಡಿಕೊಂಡೆ, ರವೆ ಉಂಡೆನೇ ಮಾಡಿಬಿಡೋಣ ಅಂತ. ಸೊ ನೆಕ್ಸ್ಟ್ ಹಂಗೆ ಅದರಲ್ಲಿ ಕೆಫೆಲು ಓಪನ್ ಆಗಿದೆ ಗೈಸ್. ಹಂಗೆ ಜೆಪ್ಟೋ ಕೆಫೆದು ಪಿಜ್ಜಾ ಆರ್ಡ್ರ್ ಮಾಡಿದ್ದೆ ಗೈಸ್. ನನ್ನ ಲೈಫಲ್ಲೇ ಫಸ್ಟ್ ಟೈಮು ರವೆ ಉಂಡೆ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ ಗೈಸ್. ಒಂಚೂರು ತುಪ್ಪ ಹಾಕೊಂಡು ರವೆ ಹುರ್ಕೋತಾ ಇದ್ದೀನಿ. 1 kg ರವೆ ತೊಗೊಂಡಿದ್ದೀನಿ, ಸಾಲಲ್ಲ, ತೆಂಗಿನಕಾಯಿ ಜಾಸ್ತಿ ಆಗುತ್ತೆ. ಬಟ್ ಇರಲಿ, ಟೇಸ್ಟ್ ಚೆನ್ನಾಗಿರ್ಬೋದು ಅಂತ ಗೆಸ್ ಮಾಡ್ತೀನಿ. ಫೈನಲಿ ರವೆ ಉಂಡೆ ಮುಗಿಸ್ದೆ. ಇಲ್ಲೊಂದು ಸ್ವಲ್ಪ ಇದೆ, ಇಲ್ಲೊಂದು ಸ್ವಲ್ಪ ಇಟ್ಟಿದ್ದೀನಿ. 120-22 ಆಗಿರ್ಬೋದೇನೋ. ನಾನು ಬೇರೆ ತುಂಬ ದಪ್ಪ ಕಟ್ಬಿಟ್ಟಿದ್ದೀನಿ, ಚಿಕ್ಕದಾಗಿರೋ ಒಂದು 30 ಆಗಿರೋವು. ಸೊ ಹೆಂಗಿದೆ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಮಾಡಿದ್ದೀನಿ, ಮಾಡಿಲ್ಲ, ನೋಡೋದಕ್ಕೆ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಸ್ಮೆಲ್ ಅಂತ ಗಮಗಮ ಅಂತಿದೆ ತುಪ್ಪದ್ದು. ಓಡಿ 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 ಮನೆ ಫುಟ್ಬಾಲ್ ಆಡ್ತಿದ್ದೆ. ಕ್ಯಾಚ್ ಹಿಡಿ. ಇಲ್ಲಿ ನೋಡು, ಅಡ್ವರ್ಟೈಸ್ ನೋಡ್ತೀಯಲ್ಲ. ಕ್ಯಾಚ್, ನನಗೆ ಕ್ಯಾಚ್ 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 ಹಿಡಿ. ಕ್ಯಾಚ್. ಬೇಸಿ ಹೇರ್ ಕಟ್ ಮಾಡಿಸೋದಂಗಿರಲಿ, ಹಿಂದೆ ಜಡೆ ಇರುತ್ತೆ, ಮುಂದೆಗಡೆ ಎಲ್ಲ ಕೊಲ್ಲು ಹಿಂಗೆ ಬಿಟ್ಕೊಂಡಿರುತ್ತೆ 2 ಸೈಡು. ಬಾಚಿದ್ದೀವಿ ಇದು ಅನ್ನೋ ಥರ ಇರುತ್ತೆ ಗೈಸ್. ಗೈಸ್ ನೈಟಿಗೆ ಮಜ್ಜಿಗೆ ಒಗ್ಗರಣೆ ಗೈಸ್. ಈಗ ನುಗ್ಗೆಕಾಯಿ ಸಾರು ಮಾಡೋಣ ಅಂತ ಬೇಳೆ ಕೂಗಿಸ್ಕೊತೀನಿ. ಬರೀ ಪುಡಿ ಉದುರಿಸಿ ಸಾರು ಮಾಡ್ತೀನಿ, ಏನು ರುಬ್ಬಲ್ಲ. ನನಗೇನು ಜಾಸ್ತಿ ಕ್ವಾಂಟಿಟಿ ಬೇಡ, ಜಸ್ಟ್ 2 ಟೈಮ್ಸ್ ಮಾಡ್ತೀನಿ. ನೈಟೇ ಮಾಡಿರ್ತಿದ್ದೀನಿ ಗೈಸ್, ಬೆಳಗ್ಗೆ ಬೇಗ ಎದ್ದು ಹೋಗೋಣ ಅಂತ. ಗೈಸ್ ಏನು ಬೇಳೆ, ಟೊಮೊಟೊ, ಈರುಳ್ಳಿ ಎಲ್ಲ ಬೆಂದಿತ್ತು, ಅದನ್ನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಡ್ರಮ್ ಸ್ಟಿಕ್ನ ಹಾಕಿ, ಪುಡಿ ಹಾಕಿ, ಉಪ್ಪು ಹಾಕಿ ಒಂದು ವಿಷಯ ಕೂಗಿಸ್ಕೊತೀನಿ ಗೈಸ್. ಅಷ್ಟೇ ಮುಗೀತು. ಬೆಳಗ್ಗೆದು ಒಗ್ಗರಣೆ ಕೊಡ್ತೀನಿ ಗೈಸ್. ಈ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಇವಾಗ ಮಾರ್ನಿಂಗ್ 8. ಸೊ ಪ್ರಸಾದ ಕೂಡ ನಾನು ತಮ್ಮ ಮನೆಗೆ ಹೋಗ್ತಾಯಿದ್ದೀನಿ. ಪೂಜೆ ಎಲ್ಲ ಮುಗಿದಿದೆ. ಸೊ ಇವಾಗ ನನ್ನ ಹಸ್ಬೆಂಡ್ ಹಾಗೆ ಡ್ರಾಪ್ ಮಾಡಿಬಿಟ್ಟು ನಮ್ಮನ್ನ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ. ಸೊ ಗೈಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.